बिस्मिल्लाहिर्रहमानिर्रहीम रब्बिश्रह ली सदरी वयस्सिर ली अमरी ವಹಲುಲ್ ಉಕ್ದತನ್ ಮಿನ್ ಲಿಸಾನಿ ಯಫ್ಕಹು ಕೌಲಿ. ನನ್ನ ಎಲ್ಲ ಆತ್ಮೀಯ ಕೇಳುಗರಿಗೆ ಇಸ್ಲಾಂ ಮಾರ್ಗದರ್ಶನದಲ್ಲಿ ಸುಸ್ವಾಗತ. ನಾವು ಈ ಹಿಂದಿನ ಭಾಗದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಕ ಆಗಿರ್ತಕ್ಕಂತಹ ಅಬು ತಾಲಿಬ್ ಮತ್ತು ಖದೀಜಾ ರಜಿಯಲ್ಲಾಹು ತಆಲಾ ಅನ್ಹಾ ಅವರ ಮರಣದ ಸನ್ನಿವೇಶದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತು ನಮ್ಮ ಚರ್ಚೆಯ ವಿಷಯ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾಡಿದಂತಹ ಒಂದು ತಾಯಿಫಿನ ಪ್ರಯಾಣ. ಅದಕ್ಕಿಂತ ಮುಂಚೆ ನಮ್ಮ ಅಬು ತಾಲಿಬ್ ಅವರ ಮರಣದ ನಂತರ ಅವರ ತಮ್ಮ ಆಗಿರ್ತಕ್ಕಂತಹ ಅಬ್ಬಾಸ್ ರಜಿಯಲ್ಲಾಹು ತಆಲಾ ಅನ್ಹು ಅಂದ್ರೆ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಕಾರ, ಅವ್ರು ಕೇಳ್ತಾರ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ, ನೋಡ್ರಿ ನಿಮ್ಮ ಸಲುವಾಗಿ ಅಬು ತಾಲಿಬ್ ಅವರು ಹಗಲಿ ರಾತ್ರಿ ಏನೈತಲ್ಲ ನಿಮ್ಮ ಬೆನ್ನೆಲುಬಾಗಿ ನಿಂತ್ರೆ ನಿಮ್ಮ ಸಲುವಾಗಿ ಇಷ್ಟು ತ್ಯಾಗ ಮಾಡಿದ್ರ, ತ್ಯಾಗ ಕೊಟ್ರ ನೀವು ಏನ್ರ ಅವ್ರ ಸಲುವಾಗಿ ಏನ್ರ ಕೆಲ್ಸಕ್ಕೆ ಏನ್ರ ಬಂದ್ರಿ ಇಲ್ಲೋ ಅಂತ ಹೇಳ್ತಾರ. ಅವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರು ಹೇಳ್ತಾರೆ, ನಾ ಅದೇನಂತ ಹೇಳಿ ಅವ್ರು ಏನೈತಲ್ಲ ನರಕದಿಂದ ಮೇಲೆ ಬಂದಾರ, ಇಲ್ಲಾಂದ್ರ ಒಂದು ನರಕದ ಲಾಸ್ಟ್ ಕೆಳಗಿನ ಸ್ಟೇಜ್ನಾಗ ಇರ್ತಿದ್ರು ಅವ್ರು. ನಾನು ಅವ್ರಿಗೆ ಎಬಸಿ ತೆಗಿತಾ 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 ಲಾಸ್ಟ್ ಸ್ಟೇಜ್ ಮಟ್ಟ ತಂದೇನೆ. ಕೊನೆಗೆ ಅವ್ರ ಕಾಲು ಏನೈತಲ್ಲ ನರಕದಾಗ ಸಿಕ್ಕೊಂಡು ಬಿಟ್ಟು, ಅಕಸ್ಮಾತ್ ಅವರು ಕಲಮ ಓದಿದ್ರ ಆ ಕಾಲು ಸಿಕ್ಕೋತಿದ್ದಿಲ್ಲ, ಅವ್ರ ನರಕದಿಂದ ಪಾರಾಗಿ ಬಿಡ್ತಿದ್ರು ಅಂತ ಹೇಳಿದ್ರು. ಅಂದ್ರ ಇದ್ರ ಅರ್ಥ ಏನ್ರಿ ಅಂತ ಹೇಳಿದ್ರೆ, ನೋಡ್ರಿ ಈಗ ಇದ್ರೊಳಗೆ ಗಮನಿಸೋ ಒಂದು ವಿಷಯ ಏನಂತ ಹೇಳಿದ್ರೆ, ಅಬು ತಾಲಿಬ್ ಅವರು ಒಂದು ಕೊಲೆ ಮಾಡಿದವರಲ್ಲ, ಸುಲಿಗೆ ಮಾಡಿದವರಲ್ಲ, ಸುಳ್ಳು ಹೇಳಿದವರಲ್ಲ, ನಮ್ಮ ಪ್ರವಾದಿಯವ್ರಿಗೆ ಇಸ್ಲಾಂದಲ್ಲಿ ಸಹಾಯ ಮಾಡಿದವರು. ಅವರು ಕೆಳಗಿನ ಸ್ಟೇಜ್ನಾಗ ಇರ್ತಿದ್ರು ಅಂತ ಹೇಳಿ ಹೇಳ್ತಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಇದಕ್ಕೆ ಕಾರಣ ಏನಂತ ಹೇಳಿದ್ರ, ಒಂದು ಮುಖ್ಯ ಕಾರಣ ಏನಂತ ಹೇಳಿದ್ರ, ನಮ್ಮ ಅಬು ತಾಲಿಬ್ ಅವ್ರಿಗೆ ಒಂದು ನೈಸರ್ಗಿಕವಾದಂತಹ ಒಂದು ಗುಣಗಳ ಜೊತೆ ಹುಟ್ಟಿಸಿದ್ದ. ಅವ್ರಿಗೆ ಸ್ವಾಭಾವಿಕವಾಗಿ ಒಂದು ಒಳ್ಳೆ ಗುಣ ಇತ್ತು, ಕೆಟ್ಟದ್ದನ್ನು ಮತ್ತು ಒಳ್ಳೆಯದನ್ನು ಗುರುತಿಸುವಂತ ಸಾಮರ್ಥ್ಯ ಇತ್ತು. ಇಸ್ಲಾಂ ಧರ್ಮ ಒಂದು ತರ್ಕಕ್ಕೆ ನಿಲ್ಕುವಂತ ಧರ್ಮ. ಇದರ ಒಂದು ಒಳಿತು ಕೆಡುಕುಗಳನ್ನು ಅವರು ಅರಿತಾ ಇದ್ರು, ಆದ್ರೂ ಇಸ್ಲಾಂ ಸ್ವೀಕಾರ ಮಾಡಿಲ್ಲಲ್ಲ, ಇದು ಅಲ್ಲಾಹನ ದೃಷ್ಟಿ ಒಳಗ ಒಂದು ಘೋರ ಅಪರಾಧ. ಅದ್ರ ಸಲುವಾಗಿ ಏನೈತಲ್ಲ ಅವರು ಕೆಳಗಿನ ಸ್ಟೇಜ್ನಾಗ ಇರ್ತಿದ್ರು. ಇಂಥ ತಿಳುವಳಿಕೆ ಇದ್ದವ್ರು ಮತ್ತು ಇಸ್ಲಾಂ ಸ್ವೀಕಾರ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ತಿಳುವಳಿಕೆ ಇಲ್ದವ್ರ ಮಾತು ಬೇರೆ. ಅದ್ರ ಸಲುವಾಗಿ ಇವ್ರು ಲಾಸ್ಟ್ ಸ್ಟೇಜ್ನಾಗ ಇರ್ತಿದ್ರೆ, ನಾನು ಇವ್ರು ತೆಗಿತಾ 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 ಏನ್ ಮಾಡೀನಿ, ಕೊನೆಗೆ ಇವ್ರು ನರಕದಾಗ ಇವ್ರ ಕಾಲು ಸಿಕ್ಕೊಂಡವ ಅಂತ ಹೇಳಿದ್ರೆ, ಅವ್ರಿಗೊಂದು ಕೊನೆಯ ಒಂದು ಶಿಕ್ಷೆ ಏನಂತ ಹೇಳಿದ್ರೆ, ಅವ್ರ ಕಾಲಾಗ ಬೆಂಕಿಯ ಒಂದು ಚಪ್ಪಲಿಯನ್ನ ತೋಡಿಸ್ತಾರ. ಅದರಿಂದ ಅವ್ರ ತಲೆ ಕುದ್ದು ಹೊರಗೆ ಬರ್ತೈತೆ ಅಂತೇಳಿ ಹೇಳ್ತಾರ. ಆಮ್ಯಾಗ ಇವ್ರದ ಅಧಿಕಾರ ಹೋದ್ಮ್ಯಾಗ ಇವ್ರ ಮರಣದ ನಂತರ ಏನೈತಲ್ಲ ಮತ್ತೊಬ್ರು ಇದ್ರು ಜುಬೇರ್ ಅನ್ನೋರು, ಅವ್ರ ಅಧಿಕಾರ ಬರ್ತೈತಿ. ಸ್ವಲ್ಪ ದಿವಸ ಆದ್ಮೇಲೆ ಅವ್ರದ್ದು ನಿಧನವಾಗ್ತದೆ. ಆಮೇಲೆ ಎಲ್ಲಾ ಆಡಳಿಕೆ ನಮ್ಮ ಅಬು ತಾಲಿಬ್ ಅವರು ಅಬು ಲಹಬ್ ಅವ್ರಿಗೆ ಬರ್ತದೆ. ಅಬು ಲಹಬ್ ಅವರು ಮೊದಲು ಕಡುವೈರಿ. ಅಬು ತಾಲಿಬ್ ಏನೈತಲ್ಲ ಇವರು ಒಬ್ಬರ ಸಹಾಯಕರಾಗಿದ್ರ, ಆದ್ರೆ ಇವರು ಕಡುವೈರಿ ಆಗ್ಬಿಡ್ತಾರ. ಕಡುವೈರಿ ಇದ್ರು ಮೊದ್ಲಿಂದ್ರನ. ಇವ್ರೇನ್ ಮಾಡ್ತಾರ, ಹೋಗಿ ಅವ್ರಿಗೆ ಹೇಳ್ಬಿಡ್ತಾರ, ನೋಡ್ರಿ ನಿಮ್ ನಡುವ ನಾನು ಬರೋಂಗಿಲ್ಲ, ನಿಮ್ಮ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಡುವ ಮತ್ತು ನಿಮ್ ನಡುವ ಬರೋಂಗಿಲ್ಲ, ನೀವು ಇವ್ರಿಗೆ ಏನ್ ಬೇಕಾದ್ ಮಾಡ್ಬಿಟ್ರೆ ನಾನು ಏನೈತಲ್ಲ ಅವನ ಮ್ಯಾಗ ಇದ್ದಂತ ರಕ್ಷಣೆ ನಾನು ಎಬಸ್ಕೊತೇನೆ, ನಾನು ರಕ್ಷಣೆ ಕೊಡಂಗಿಲ್ಲ ಅಂತ ಹೇಳ್ತಾರ. ಇವಾಗ ಇದಂದ ಕೂಡಲೇ ಏನೈತಲ್ಲ ಮಕ್ಕಾದಾಗ ಒಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ ಒಂದು ಶೋಷಣೆ ಶುರುವಾಯ್ತು. ಒಬ್ಬ ಏನೈತಲ್ಲ ತುಚ್ಛ ಮಟ್ಟದ ಒಬ್ಬ ವ್ಯಕ್ತಿ ಬಂದ್ ಏನೈತಲ್ಲ ಬೈದು ಹೋಗ್ಬಿಡ್ತಿದ್ದ ಏನ್ರ. ಆಮ್ಯಾಗ ಒಬ್ಬ ಅಂಕರ್ ಒಂದ್ ದಿವ್ಸ ಬಂದ್ ತಲ್ಯಾಗ ಮಣ್ಣು ಹಾಕಿದ. ಆ ಮಣ್ಣು ತಗೊಂಡು ಮನಿಗ್ ಬಂದ್ರ ಅವ್ರ ಮನಿಗ್ ಬಂದ ಅವ್ರ ಮಗಳಿಗೆ ಹೇಳಿದ್ರ, ಮಗಳ ಕ್ಲೀನ್ ಮಾಡ್ತಾ ಇದ್ರ, ಕ್ಲೀನ್ ಮಾಡ್ಕೊಂತ ಅಳಾಕ್ ಕುಂತಿದ್ರ. ಅವಾಗ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರು ಹೇಳಿದ್ರ, ನೋಡ್ರ ಮಗಳ ನೀನೈತಲ್ಲ ಅಳಬೇಡ, ಏನೈತಲ್ಲ ನಿಮ್ಮ ತಂದೆಗೆ ಏನೈತಲ್ಲ ಏನು ಆಗೋಂಗಿಲ್ಲ, ಆದ್ರ ಇಂಥ ಒಂದು ಅಪಮಾನ ನಾವು ಧರ್ಮ ಸಲುವಾಗಿ ಸಹಿಸ್ಲೇಬೇಕಾಗ್ತದ ಅಂತೇಳಿ ಹೇಳಿದ್ರ. ಹಿಂಗ ಬಾಳ ಒಂದು ತೊಂದರೆ ಕೊಡಾಕ ಪ್ರಾರಂಭ ಮಾಡಿದ್ರ. ಹಿಂಗ ಎಷ್ಟು ಮಟ್ಟಿಗೆ ಅವ್ರು ತೊಂದರೆ ಕೊಡಾಕ ಪ್ರಾರಂಭ ಮಾಡಿದ್ರ ಅಂತ ಹೇಳಿದ್ರ, ನಮ್ಮ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ತಆಲಾ ಅನ್ಹು ಅವರು ಏನೈತಲ್ಲ ಮಕ್ಕಾ ಬಿಟ್ಟು ಹೋಗಕ್ ತಯಾರಾದ್ರು.
ಆದ್ರ ಅನ್ನೋದಕ್ಕಿಂತ ತಯಾರಾಗಿ ಲಗೇಜ್ ಗೇಜ್ ತಗೊಂಡ ರೆಡ್ ಸಿ ಮಠನೂ ಹೋಗ್ಬಿಟ್ಟಿದ್ರು ಅವ್ರು. ಅಲ್ಲಿ ಒಬ್ರು ನಡು ದಾರ್ಯಾಗ ಒಬ್ರು ಸಿಕ್ರು ಅವ್ರು, ಇಬ್ನೆ ದುಗನ್ನ ಅಂತ ಹೇಳಿ. ಅವ್ರೇನಂತ ಹೇಳಿದ್ರ, ಎಲ್ಲಿ ಹೊಂಟ್ರಿ ನೀವು ಅಂತ ಕೇಳಿದ್ರು ಅವ್ರನ್ನ. ಇಲ್ಲಪ್ಪ ನಾನು ಅಂತಲ್ಲ ಮಕ್ಕ ಬಿಟ್ಟು ಹೊಂಟೀನಿ, ಏನೈತಲ್ಲ ನೀವು ಇರಾಕ್ ಕೊಡಾಕುಂತಿಲ್ಲ ಅಲ್ಲಿ, ನಮ್ದು ಕೆಲಸನ ಮಾಡಾಕ್ ಕೊಡಾಕುಂತಿಲ್ಲ ಅಂತ ಹೇಳಿದ್ರ. ಇಲ್ಲ ನಿಮ್ಮಂಥವ್ರು ಏನೈತಲ್ರಿ ಹೋಗ್ಬಾರ್ದ, ನೀವು ಸಮಾಜಕ್ಕೆ ಭಾಳ ಬೇಕಾದವ್ರು, ನೀವು ಹೋದ್ರಂದ್ರ ನಮ್ಮ ಮಕ್ಕಳಾಗಿರೋರ ಅನಾಥರ ಮತ್ತು ಬಡವ್ರ ಗತಿ ಏನಾಗ್ತೈತಿ, ಏನೈತಲ್ಲ ನೀವು ಸಮಾಜಕ್ಕೆ ನಿಮ್ಮಂಥವ್ರು ಒಳ್ಳೆ ವ್ಯಕ್ತಿ ಬೇಕ, ನಾನ್ ನಿಮ್ಗೆ ರಕ್ಷಣೆ ಕೊಡ್ತೇನೆ ಬರ್ರಿ ಅಂತ ಹೇಳಿ ಕರ್ಕೊಂಬರ್ತಾರ. ಕರ್ಕೊಂಬಂದ್ ಖಾನೆ ಕಬಾದಾಗ ಬಂದ ಎಲ್ಲಾರ್ಗು ಹೇಳ್ತಾರ, ಅಬೂಬಕರ್ ಅವ್ರಿಗೆ ಏನೈತಲ್ಲ ನಾನು ರಕ್ಷಣೆ ಕೊಟ್ಟೇನಿ ಅಂತ ಹೇಳ್ತಾರ. ಆವಾಗ ಎಲ್ಲರೂ ಏನೈತಲ್ಲ ನೀ ಆಯ್ತು ನೀ ರಕ್ಷಣೆ ಕೊಟ್ರ ನಾ ರಕ್ಷಣೆ ಕೊಟ್ಟಂಗ ಅಂತ ಹೇಳಿ ಅವ್ರ ಮನ್ಯಾಗ ಇರಾಕ ಅನುಮತಿ ಮಾಡಿಕೊಡ್ತಾರ. ಅವಾಗ ಅವ್ರ ಮನ್ಯಾಗ ಇರ್ತಾರ. ಆದ್ರ ನಮ್ಮ ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ತಾಲಾ ಅನ್ಹು ಅವ್ರ ಒಂದು ಸ್ವಾಭಾವಿಕ ರೂಢಿ ಏನಿರ್ತದ ಅಂತ ಹೇಳಿದ್ರ, ರಾತ್ರಿ ಅವರು 3 ಗಂಟೆಗೆ 2 ಗಂಟೆಗೆ ಹಿಂಗೆದ್ದು ತಹಜ್ಜುದ್ ನಮಾಜ್ ಮಾಡ್ತಿರ್ತಾರ. ಅಂತ ಸಮಯದಾಗ ಖುರಾನ್ ಸ್ವಲ್ಪ ಜೋರಾಗಿ ಓದ್ತಿರ್ತಾರ, ಅಂದ್ರೆ ನಾರ್ಮಲ್ ಓದ್ತಿರ್ತಾರ. ಆದ್ರೆ ಅರಬ್ ಒಳಗ ಒಂದು ಶಾಂತ ವಾತಾವರಣದಾಗ ಅವ್ರು ಓದ್ತಾ ಇರುವಂತ ಖುರಾನ್ ಹೊರಗಡೆ ಕೇಳ್ತಿರ್ತೈತಿ. ಹಂಗಿದ್ ಕೇಳೋವಂತ ಖುರಾನ್ ಕಿವಿ ಹಚ್ಚಿ ಆಜು ಬಾಜು ಮನೆಯವ್ರ ಮಕ್ಕದವ್ರ ಬಂದ್ ಸಾಲ ಹಚ್ಚಿ ಕೇಳ್ತಿರ್ತಾರ ಇವ್ರು. ಆವಾಗ ಇದ ವಿಷಯ ಅಲ್ಲಿ ಒಬ್ರ ಲೀಡರ್ಗಳಿಗೆ ಗೊತ್ತಾಗೈತಿ, ಹಿಂಗ್ ಆಗಾಕುಂತ ಎಲ್ಲಾ ಮಂದಿ ಹೋಗಿ ಏನೈತಲ್ಲ ನಮ್ಮ ಕಂಪ್ಲೇಂಟ್ ಮಾಡ್ತಾರ ಓಣಿಯವ್ರು. ಹಿಂಗ ಮತ್ತು ಇಬ್ನೆ ದುಗನ ಅವ್ರ ರಕ್ಷಣೆ ಕೊಟ್ಟಾರ. ಅವ್ರು ಏನೈತಲ್ಲ ನಮಾಜ್ ಮಾಡ್ತಿರ್ತಾರ. ಮಾಡೋಬೇಕಾರೆ ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ತಾಲಾ ಅವ್ರ ಓದಿದಂತ ಖುರಾನ್ ನಮ್ಮ ಮಕ್ಕಳು, ನಮ್ಮ ಹೆಣ್ಮಕ್ಳು ಕೇಳಿ ಅವ್ರ ಕಡೆ ಆಕರ್ಷಿತರಾಗಾಕ್ ಕುಂತಾರೆ. ಅದ್ರ ಸಲುವಾಗಿ ಇವ್ರಿಗೆ ಖುರಾನ್ ಓದಿಸೋದನ್ನ ಬಂದ್ ಮಾಡ್ರಿ ಅಂತ ಹೇಳಿ ಹೇಳ್ತಾರ. ಆಮ್ಯಾಗ ಇಬ್ನೆ ದುಗನ್ನ ಅವ್ರಿಗೆ ಏನೈತಲ್ಲ ಕರೆದವ್ರು ಹೇಳ್ತಾರ, ನೋಡ್ರಿ ನೀವೇನ್ ರಕ್ಷಣೆ ಕೊಟ್ರಿ ಕರೆಕ್ಟ್, ಆದ್ರ ಅವ್ರಿಗೆ ಖುರಾನ್ ಏನೈತಲ್ಲ ಒಳಗ್ ಹೋಗಿ ಓದ್ ಅಂತ ಹೇಳ್ರಿ, ಕೇಳೋಂಗ್ ಓದ್ಬೇಡ ಅಂತ ಹೇಳ್ರಿ ಅಂತ ಹೇಳ್ತಾರ. ಆಮ್ಯಾಗ ಅವ್ರು ಬಂದ್ ಹೇಳ್ತಾರ ಇವ್ರಿಗೆ, ನೋಡ್ರಿ ನೀವು ನಾ ರಕ್ಷಣೆ ಅಂಕರ ಕೊಟ್ಟೇನಿ, ಆದ್ರೆ ನೀವು ಸ್ವಲ್ಪ ಏನಂತಲ್ಲ ಸಂಭಾಳ್ಸ್ಕೊಂಡ್ ಹೋಗ್ರಿ, ನೀವು ಖುರಾನ್ ಹೊರಗೆ ಓದ್ಬೇಡ್ರಿ, ಅಂದ್ರ ಈ ರೂಮ್ನಾಗ ಓದ್ಬೇಡ್ರಿ, ಸ್ವಲ್ಪ ಒಳಗಿನ ರೂಮ್ನಾಗ ಓದ್ರಿ ಅಂತ ಹೇಳ್ತಾರ. ಆತೋರಿ ಅಂತ ಹೇಳಿ ಒಳಗಿನ ರೂಮ್ನಾಗ ಹೋಗಿ ಅಲ್ಲಿ ಓದ್ತಾರ. ಆದ್ರ ಅಲ್ಲಿಂದ್ರೂ ಸ್ವಲ್ಪ ಏನಾರ ಕೇಳೇ ಬಿಡ್ತೈತಿ, ಬಿಡಾಕ್ ಪ್ರಾರಂಭ ಮಾಡ್ತೈತಿ. ಅದಕ್ಕೂ ಕಿವಿ ಹಚ್ಚಿ ಹೆಣ್ಮಕ್ಳು ಮತ್ತು ಸಣ್ಣ ಮಕ್ಳು ಕೇಳಾಕ್ ಪ್ರಾರಂಭ ಮಾಡಿದ್ರ ಮತ್ತು ಈ ಕಂಪ್ಲೇಂಟ್ ಅವ್ರ ಕಡೆ ಹೋತ. ಮತ್ತು ಏನೈತಲ್ರಿ ಖುರಾನ್ ಇವ್ರದ ಓದೋದು ನಿಲ್ವಲ್ದ ಇದು ಕೇಳಾಕ್ ಕುಂತೈತಿ ಅಂತ ಹೇಳಿ. ಅದ್ರ ಸಲುವಾಗಿ ಅವ್ರು ಮತ್ತೆ ಏನ್ ಮಾಡಿದ್ರ, ಇಬ್ನೆ ದುಗನ್ನ ಅವ್ರಿಗೆ ಏನ್ ಮಾಡಿದ್ರ, ನೋಡಪ್ಪ ಈ ಸಲ ಸಮಸ್ಯೆ ಬಾಳ ಆಗಾಕ್ ಕುಂತೈತಿ, ನಿನ್ ಕಡೆ ಅಂತ ನೀ ಏನ್ ಮಾಡ್ತಿ ನೋಡು ಅಂತ ಹೇಳಿದ್ರ. ಅವಾಗ ಇಬ್ನೆ ದುಗನ್ನ ಅವ್ರು ಬಂದೇನಂತ ಹೇಳ ನಮ್ಮ ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ತಾಲಾ ಅನ್ಹು ಅವ್ರಿಗೆ ಬಂದ್ ಹೇಳಿದ್ರ, ನೋಡ್ರಿ ನೀವ್ ಏನೈತಲ್ಲ ಖುರಾನ್ ಓದೋದು ಬಂದ್ ಮಾಡ್ಬಿಡ್ರಿ ಅಂತ ಹೇಳಿದ್ರ. ಅವಾಗ ಅವ್ರ ಏನಂದ್ರ ಅವಾಗಿನಷ್ಟ್ ಮಟ್ಟಿಗೆ ಆತು ಅಂತ ಹೇಳಿದ್ರ. ಆಮೇಲೆ ವಿಚಾರ ಮಾಡಿದ್ರ, ಈ ಖುರಾನ ಓದ್ಲಿಲ್ಲ ಅಂದ್ರ ನಾನು ಧರ್ಮ ವಿಚಾರನ ಮಾಡ್ಲಿಲ್ಲ ಅಂತ ಹೇಳಿದ್ರ ಮನುಷ್ಯಾಗ ಏನ್ ಉಪಯೋಗ, ನಾನ್ ಜೀವನ ಏನೈತಲ್ಲ ವ್ಯರ್ಥ ಆಗಿ ಹೋಗ್ತೈತಿ. ಅದಕ್ಕಿಂತ ಬೆಟರ್ ಏನೈತಲ್ಲ ನಮಗ ಇವ್ರ ರಕ್ಷಣೆ ಬೇಡ, ತೋರ್ ನಿಮ್ ರಕ್ಷಣೆನ ಬೇಡ, ನನಗ ಅಲ್ಲಾಹನ್ ರಕ್ಷಣೆನ ಸಾಕ್ ಅಂತ ಹೇಳಿ ಅವ್ರ ರಕ್ಷಣೆ ಅವ್ರು ವಾಪಸ್ ಕೊಟ್ಟು ಏನ್ ಬೇಕಾದ್ ಮಾಡ್ಕೊರಿ ಅಂತ ಹೇಳಿ ಬಿಡ್ತಾರ. ಇಂತ ಒಂದು ಪರಿಸ್ಥಿತಿ ಈಗ ನೋಡ್ರಿ, ಈ ಪರಿಸ್ಥಿತಿ ಯಾರ ಮೇಲೆ ಬರತೈತಿ, ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ತಾಲಾ ಅನ್ಹು ಆವಾಗಿನ ಕಾಲದ ಒಂದು ದೊಡ್ಡ ಶ್ರೀಮಂತ ಪಂಥದವರು, ನಾಗರಿಕತೆ ಉಳ್ಳವರು ಮ್ಯಾಗ ಈ ತರ ಆಗಾಕ್ ಕುಂತ ಹೇಳಿದ್ರ, ಈಗ ನೋಡ್ರಿ ನಾರ್ಮಲ್ ಸಹಾಬಾಗಳ ಮ್ಯಾಗೆ ಯಾವ ತರ ಒಂದು ಸಂಕಟ ಬಂದಿರಬಹುದು ನೀವು ವಿಚಾರ ಮಾಡ್ಬೋದ. ಈ ಎಲ್ಲರ ಬಗ್ಗೆ ಏನೈತಲ್ಲ ವಿವರವಾಗಿ ಹೇಳಾಕ ಈಗ ನಮಗೂ ಬರಂಗಿಲ್ಲ ಇದ್ರೊಳಗ. ಈ ತರ ಒಂದು ವಾತಾವರಣ ಇದ್ದಾಗ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರು ಏನ್ ವಿಚಾರ ಮಾಡ್ತಾರ, ಈಗಂಕರ್ ನಂದ ಒಂದ್ ಸಾವಿನ ಕೊಲೆಯ ಘೋಷಣೆ ಆಗ್ಬಿಟ್ಟೈತಿ ಮಕ್ಕದಾಗ, ನಾನು ಇಲ್ಲಿ ಇರೋದು ಒಂದು ಚಲೋ ಅಲ್ಲಿಗೆ, ಇಲ್ಲಿಂತ್ರ ಏನೈತಲ್ಲ ನಾನು ಊರು ಬಿಡ್ಬೇಕಂತ ಹೇಳಿ ಒಂದು ವಿಚಾರ ಮಾಡ್ತಾರೆ. ಇಲ್ಲಿಂತ್ರ ಊರ್ ಬಿಟ್ಟೆ ಯಾವ್ದಾರ ಒಂದು ಬೇರೆ ಊರಿಗೆ ಹೋಗಿ ಅಲ್ಲಿಂತ್ರ ಒಂದು ಇಸ್ಲಾಂ ಏನೈತಲ್ಲ ಕೇಂದ್ರವನ್ನ ಮಾಡಿ ಅಲ್ಲಿಂದ ಎಲ್ಲಾ ಕಡೆ ಇಸ್ಲಾಂ ಪ್ರಚಾರ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ಮೊದಲಿಗೆ ವಿಚಾರ ಬರ್ತೈತಿ, ಇದನ್ನ ಹಬ್ಶಾಕ್ ಹೋಗ್ಬೇಕಂತ ಹೇಳಿ. ಹಬ್ಶಾಕ್ ಹೋಗ್ಬೋದಾಗಿತ್ತು ಅವ್ರು, ಆದ್ರೆ ಹಬ್ಶಾಕ್ ಹೋಗಿ ಏನ್ ಮಾಡ್ಬೇಕು, ಅಲ್ಲಿ ಹೋಗಿ ಕುಂಡ್ರಬೇಕು ನೆಳ್ಳಾಗ. ಅಲ್ಲಿ ಅವ್ರ ಸಾಹಬಗಳು ಹೋಗಿದ್ರು ಆಲ್ರೆಡಿ, ಇವ್ರು ಹೋಗಿದ್ರೆ ಇವ್ರಿಗೂ ಬಾಳ ಮರ್ಯಾದೆ ಕೊಡ್ತಿದ್ದ ಅಲ್ಲಿ ಭಾಷಾ, ಹಬ್ಶಾದ ಭಾಷಾ ನಜ್ಜಾಶಿ. ಆದ್ರ ಅಲ್ಲಿ ಹೋಗುವಂತ ವಿಚಾರ ಮಾಡಂಗಿಲ್ಲ ಅವ್ರು. ಇಲ್ಲೇ ಒಂದ್ 60 ಕಿಲೋಮೀಟರ್ ಒಳಗ ತಾಯಿಫ್ ಒಂದು ಸಿಟಿ ಐತಿ, ಅಲ್ಲಿ ಹೋಗಿ ಏನೈತಲ್ಲ ಅಲ್ಲಿಯೂ ಸರ್ದಾರ್ಗಳು ಅದಾರ. ಅವ್ರು ಅಕಸ್ಮಾತ್ ಯಾರು ಒಂದು 2, 3, 4 ಮಂದಿ ಇಸ್ಲಾಂ ಅನ್ನು ಸ್ವೀಕಾರ ಮಾಡಿದ್ರೆ ನನ್ನ ಕೇಂದ್ರ ಅಲ್ಲಿಂತ್ರ
ಪ್ರಾರಂಭ ಮಾಡಿ ನಾನು ಒಂದು ಇಸ್ಲಾಮದ ಪ್ರಚಾರ ಕೇಂದ್ರ ತಾಯಿಫ್ ಮಾಡ್ತೀನಿ ಅಂತ ಹೇಳಿ ಆ ಉದ್ದೇಶದಿಂದ ಭೇಟಿ ಆಗಕ್ಕಂತೇಳಿ ಹೋಗ್ತಾರ. ಹೋಗ್ಬೇಕಾರ ಒಂದು 2 ದಾರಿ ಇರ್ತಾರ ಹೋಗಕ್ಕ. ಒಂದು ಸರಳವಾದಂತ ನಡ್ಕೊಂಡು ಹೋಗುವಂತ ದಾರಿ, ಇನ್ನೊಂದು ಗುಡ್ಗಾಡು ದಾರಿ. ಆದ್ರೆ ಇವ್ರು ಈ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಒಂದು ದಾರಿ ಮೇಲೆ ಹೋಗ್ಬೇಕಂತೇಳಿ ಬಯಸಂಗಿಲ್ಲ. ಯಾಕಂತ ಹೇಳಿದ್ರೆ ಇವ್ರು ಒಂದು ಕೊಲೆ ಘೋಷಣೆ ಆಗ್ಬಿಟ್ಟೈತಿ. ಯಾವತ್ನಲ್ಲಿ ಯಾರು ಬಂದು ಏನ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ. ಅದ್ರ ಸಲುವಾಗಿ ಗುಡ್ಡಗಾಡದ ಒಂದು 60 ಕಿಲೋಮೀಟರ್ ನಡ್ಕೊಂಡು ತಾಯಿಕೊಂಡ್ ಹೋಗ್ತಾರೆ. ನೋಡ್ರಿ ವಿಚಾರ ಮಾಡ್ರಿ ನೀವು, 60 ಕಿಲೋಮೀಟರ್ ನಾರ್ಮಲ್ ದಾರ್ಯಾಗ ನಡೆಯೋದು ಬೇರೆ, ಗುಡ್ಡಗಾಡದಾಗ ನಡೆಯೋದು ಬೇರೆ. ಜೈದ್ ಬಿನ್ ಹಾರಿಸ್ ರಜಿಯಲ್ಲಾಹು ತಾಲಾ ಅನ್ಹು ಅವ್ರಿಗೆ ಕರ್ಕೊಂಡ ಗುಡ್ಡಗಾಡದ ದಾರಿಯಿಂದ 60 ಕಿಲೋಮೀಟರ್ ನಡ್ಕೊಂಡು ಏನೈತಲ್ಲ ತಾಯಿಫಿಗೆ ಮುಟ್ತಾರೆ. ಮುಟ್ಟಿ ಅಲ್ಲಿ 3 ಮಂದಿ ಅಂತಂಬ್ರು ಇರ್ತಾರ. 3 ಜನನು ದೊಡ್ಡ ಒಂದು ಸರ್ದಾರ್ ಅಂತಾರಲ್ಲ, ಲೀಡರ್ ಇರ್ತಾರ. ಅವ್ರ ಹೆಸರೇನಂತ ಹೇಳಿದ್ರೆ ಅಬ್ದು ಯಾ ಲೈಲ್ ಮಸೂದ್ ಹಬೀಬ್. ಅವ್ರು ಹೇಳ್ತಾರೆ ಈ ತರ ಇಸ್ಲಾಮದ ಏನೈತಲ್ಲ ಅವ್ರಿಗೆ ಒಂದು ಸಂದೇಶ ಆಹ್ವಾನ ಕೊಡ್ತಾರ. ಕೊಟ್ಟ ಮ್ಯಾಗ ಅವ್ರ ಏನಂತಾರಂದ್ರ ಅಬ್ದುಲ್ ಯಾ ಲೈಲ್ ಅಂತಾನೆ, ನೀನ ಅಕಸ್ಮಾತ್ ನಬಿಯಾಗಿ ಬಂದಿದ್ರ ನಂದು ಖಾನಾ ಕಾಬಾದ್ ಏನೈತಲ್ಲ ಅರಿವಿನ ಹರಿದೋಗ್ಲಿ ಅಂತ. ಅಂದ್ರ ಸಾಧ್ಯನೇ ಇಲ್ಲ ನೀನ್ ಆಗಕ್ಕ ಅಂತ ಹೇಳೋ ಒಂದು ವಿಚಾರ ಒಂದು. ಇನ್ನೊಬ್ಬ ಏನಂತಾನೆ, ಅಲ್ಲಾಗ ಏನಪ್ಪಾ ನೀನೇ ಸಿಕ್ಕಿದ್ದೇನೆ, ಬೇರೆ ಯಾರು ಸಿಗ್ಲಿಲ್ಲ. ಮಕ್ಕಾದಾಗ ಅಷ್ಟೊಂದು ಆಸ್ತಿವಂತರು ಅದಾರ, ಸಂಪತ್ತಿದ್ದವ್ರು ಅದಾರ, ಅಷ್ಟೊಂದು ಹಳೆ ದೊಡ್ಡ ದೊಡ್ಡ ಮಂದಿ ಅದಾರ, ಬೇರೆ ಊರ ರಾಜರು ಮಹಾರಾಜರು ಅವ್ರನ್ನ ಅಲ್ಲ ಆರಿಸ್ಕೋಬೇಕಾಯ್ತೆ, ನೀನೇ ಸಿಕ್ಕೇನ ಅಲ್ಲಾಗ ಅಂತ ಹೇಳಿ ಕೇಳ್ತಾನೆ. ಇನ್ನೊಬ್ಬ ಅಂಕಾರ ಇಷ್ಟು ಡಿಪ್ಲೊಮ್ಯಾಟಿಕ್ ಇದ್ದಾರೆ ಅವ ಏನಂತಾನೆ, ನಿನ್ ಜೊತೆಗೆ ನಾನು ಮಾತಾಡಂಗಿಲ್ಲ ಹೋಗ್ಪಾ ಅಂತ ಹೇಳ್ತಾನೆ. ಅಲ್ಲ ಮಾತಾಡಪ್ಪ, ಇಲ್ಲ ನಾನು ಮಾತಾಡಂಗಿಲ್ಲ. ಯಾಕಂದ್ರೆ ಅಕಸ್ಮಾತ್ ನೀನ್ ಅಲ್ಲಾಹನ ಪ್ರವಾದಿನ ಆಗಿದ್ರೆ ನಿನ್ ಜೊತೆಗೆ ಮಾತಾಡೋದು ಸಂಕಷ್ಟದಿಂದ ಖಾಲಿ ಇಲ್ಲ. ನಾ ಏನ್ರ ಅಂತ ಹೇಳಿ ನಿನ್ ಬಗ್ಗೆ ತಪ್ಪು ಹೇಳಿದೆ ಅಂದ್ರೆ ನನಗೆ ಸಂಕಟ ಕಾದೈತಿ. ಅದ್ರ ಸಲುವಾಗಿ ನಾನು ನಿನ್ ಜೊತೆಗೆ ಮಾತಾಡಂಗಿಲ್ಲ. ಅಕಸ್ಮಾತ್ ನೀನು ಸುಳ್ಳುಗಾರ ಅದಿ ಅಂತ ಹೇಳಿದ್ರೆ, ಸುಳ್ಳು ಹೇಳಾಕುಂತಿ ಅಂತ ಹೇಳಿದ್ರೆ, ನಿನ್ನಂತ ಸುಳ್ಳನ್ನ ಜೊತೆಗೆ ಮಾತಾಡಕ್ ನನಗೆ ಅವಶ್ಯಕತೆ ಇಲ್ಲ. ನಾನು ಮಾತಾಡಂಗಿಲ್ಲ ನಿನ್ನಂತ ಸುಳ್ಳು ಮಾತಾಡೋಂಗ ಅಂತೇಳಿ ಹೇಳ್ತಾರ. ಅವ್ರು ಅವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೂ ನೋವಾಗ್ತಿದ್ದೆ. ಆಮೇಲೆ ಅವ್ರ ಏನಂತಾರೆ, ಆಯ್ತಪ್ಪ ನೀನ್ ಇಸ್ಲಾಂ ಸ್ವೀಕಾರ ಮಾಡ್ಲಿಲ್ಲ, ಬ್ಯಾಡ ಬಿಡ್ರಿ, ಈ ವಿಷಯ ಇಲ್ಲೇ ಮುಚ್ಚಾಕ್ಬಿಡ್ರಿ. ನಾನು ಸ್ವಲ್ಪ ಬೇರೆ ತಾಯಿಫ್ನಾಗ ಅಡ್ಡಾಡಿ ಬೇರೆದ್ರಿಗೆ ಭೇಟಿ ಆಗ್ತೇನೆ. ನಾನು ನೋಡ ಯಾರು ನಂದು ಆಹ್ವಾನ ಸ್ವೀಕಾರ ಮಾಡ್ತಾರೆ ಅವ್ರ ಕಡೆ ಹೋಗಿ ನಾನು ಮಾಡಿ ನನ್ನ ಕೆಲಸ ನಾನು ಮಾಡ್ತಿರ್ತೀನಿ. ಆದ್ರೆ ನೀವು ದೊಡ್ಡ ಇಶ್ಯೂ ಮಾಡ್ಬಿಡ್ರಿ, ನೀವು ಸುಮ್ ಕುಂತ್ ಬಿಡ್ರಿ ಅಂತ ಹೇಳ್ತಾನ. ಅವಾಗ ಹಿಂಗ ಹೇಳಿ 10 ದಿನ ಆಯ್ತಲ್ರಿ, ಇದು ತಾಯಿಫ್ ಒಳಗ ಎಲ್ಲಾ ಕಡೆ ಅಡ್ಡಾಡ್ತಾರ. ಎಲ್ಲಾ ಕಡೆ ಅಡ್ಡಾಡಿ ಎಲ್ಲಾರು ಹೇಳ್ತಾರ. ಆದ್ರೆ ಎಲ್ಲಿ ಯಾರ ಕಡೆ ರೆಸ್ಪಾನ್ಸ್ ಕೊಡಂಗೇ ಇಲ್ಲ. ಕೊನೆಗೆ ಏನ್ ಮಾಡ್ತಾರ ಅಂತ ಹೇಳಿದ್ರ ಅವ್ರ ಇವ್ರ ತಾಯಿಫ್ನವ್ರ ಸಣ್ಣ ಹುಡುಗರ್ಗ ಬೆನ್ ಹಚ್ಚಿ ಇವ್ರಿಗೆ ಕಲ್ಲಲ್ಲಿ ಹೊಡ್ಸಾಕ್ ಹಚ್ತಾರ. ಹುಡುಗರ ಏನೈತಲ್ಲ ಹೊಡ್ಕೊಂತ ಇವ್ರಿಗೆ ತಾಯಿಫ್ನ ಹೊರಗ್ ಮಠ ತಗೊಂಡ್ಬರ್ತಾರ. ಅವು ಹೆಂಗ್ ಒಂದ್ ಕಲ್ಲು ಹೊಡೆದ್ರಂದ್ರ ಆ ಕಲ್ಲು ರಕ್ತ ಇಲ್ದೆ ಕೆಳಗ್ ಬರ್ತಿರಂಗಿಲ್ಲ, ಆ ಟೈಪ್ ಕಲ್ಲು ಇರ್ತಾರ ಅವ್ರು. ಆ ಟೈಪ್ ಕಲ್ಲೇ ಹೊಡ್ಯಾಕ್ ಹಚ್ತಾರ. ಹೊಡೆಯಬೇಕಾದ್ರೆ ನಮ್ಮ ಜೈದ್ ಬಿನ್ ಹಾರಿಸ್ ರಜಿಯಲ್ಲಾಹು ತಾಲಾನು ಇರ್ತಾರ ಅವ್ರ ಜೊತೆಗೆ. ಆದ್ರೆ 4 ಕಡೆಯಿಂದ ರಕ್ಷಣೆ ಕೊಡಕ್ ಸಾಧ್ಯ ಆಗಂಗಿಲ್ಲ ಅವ್ರಿಗೆ. ಮುಂದ್ ಬಂದ್ರ ಅಂತ ಹೇಳಿದ್ರೆ ಹಿಂದಿಂದ ಹೊಡಿತಾರೆ. ಇವ್ರು ನಮ್ ಜೈದ್ ಬಿನ್ ಹಾರಿಸ್ ರಜಿಯಲ್ಲಾಹು ತಾಲಾನು ಮುಂದ್ ಬಂದ್ರೆ ಹಿಂದಿಂದ ಹೊಡಿತಾ ಇರ್ತಾರ. ಈ ತರ ಹೊಡೆದ್ ಏನೈತಲ್ಲ 3 ಕಿಲೋಮೀಟರ್ ಹೊರಗ್ ತೊಂಬರ್ತಾರ ಊರಿಂತ್ರ. ಅವ್ರ ಅಕಸ್ಮಾತ್ ಅದ್ರ ನಡುವೆ ಬಿದ್ರ ಅಂದ್ರ ಮತ್ತೆ ಅವ್ರು ಎಬ್ಬಿಸಿ ನಿಲ್ಲಿಸಿ ಹೊಡಿತಿರ್ತಾರ. ಈ ತರ ಹೊಡೆದ ಒಂದು ಮರ್ಯಾದೆಗೆ ಎಡೆ ಮಾರಿ ತಾಯಿಫ್ನಿಂತ್ರ ಹೊರಗೆ ಹಾಕ್ತಾರ. ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದು ಆಕಾರ ನೋಡೋ ಆಕಾರ ಇರಲಿಲ್ಲ. ಎಲ್ಲಾರ ಮೈ ರಕ್ತದಿಂದ ಕೂಡಿದ್ದ, ಮೈಯಿಂದ ರಕ್ತ ಹರಿದ ಕಾಲ ಚಪ್ಪಲಿ ಒಳಗ್ ಬಂದು ಜಮಾ ಹಾಕೊಂತಿತ್ತು ಎಲ್ಲಾ ರಕ್ತ. ಆ ಪರಿಸ್ಥಿತಿ ಆಗಿರ್ತೈತಿ ಅವ್ರದ್ದು. ಆವಾಗ ಅವ್ರ ಏನ್ ಮಾಡ್ತಾರ, ಒಂದು ತ್ವಾಟ ಕಾಂತೈತಿ ಅವ್ರಿಗೆ. ಆ ತ್ವಾಟದ ಒಂದು ಬಳ್ಳಿ ಬುಡಕ್ ಬಂದು ಕುಂಡಿರ್ತಾರ. ಅವಾಗ ಆ ತ್ವಾಟ ಯಾರ್ದು ಇರ್ತೈತಿ ಅಂತ ಹೇಳಿದ್ರ ಉತ್ಬಾ ಮತ್ತು ರಬಿಯಾ ಅಂದ್ ಇರ್ತೈತ್ರಿ. ಉತ್ಬಾ ರಬಿಯಾ ಯಾರು ಇವ್ರ, ನಿಮ್ಗ ಗೊತ್ತಿದ್ದಂಗ ಮಕ್ಕಾದಾಗ ಒಂದು ಶತ್ರು ರೀ ಅವ್ರು. ಒಂದು ದೊಡ್ಡ ಶತ್ರು ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಒಂದು ಅಬು ಜಹಲ್, ಆಮೇಲೆ ಇನ್ನೊಬ್ರು ಇವ್ರು ಏನೈತ ದೊಡ್ಡ ದೊಡ್ಡ ಶತ್ರುಗಳು ನಮ್ಮ ಪ್ರವಾದಿಯವ್ರು. ಈ ಶತ್ರುಗೂ ಏನೈತಲ್ರಿ ಕರುಣೆ ಬರ್ತೈತಿ. ಹಂಗ ಆ ಪರಿಸ್ಥಿತಿ ಆಗಿರ್ತೈತ್ರಿ ನಮ್ಮ ಪ್ರವಾದಿಯವ್ರದ್ದು. ಅವ್ರು ಉತ್ಬಾ ಮತ್ತು ರಬಿಯಾ ಇಬ್ರು ಮಾತಾಡ್ತಾರ, ನೋಡ ಇವ ಈ ಸಮಯದ ಅಂತ ನಬಿ ಅಂತ, ಇವ ತಾಯಿಫ್ನಾಗ ಇದು ನಮ್ಮ ಮಕ್ಕಾದಾಗ ಹೊಡ್ತೈತಿ ಅಂತಾನೆ, ಇಲ್ಲಿ ಬಂದ ಇಲ್ಲೂ ಹೊಡ್ತೈತಿ ಅಂತಾನ. ಔಜ್ ಬಿಲ್ಲಾ. ಈ ತರ ಏನಾಗ್ತಲ್ಲ
ನಮ್ಮ ಪ್ರವಾದಿಯವ್ರು ನೋಡಿ ಹೇಳ್ತಾನ. ಆದ್ರೂ ಅವ್ರು ಮನಸ್ನ್ಯಾಗ ಎಂತಲ್ರಿ ಒಂದು ಕರುಣೆ ಬರ್ತದ. ಕರುಣೆ ಬಂದ್ ಏನ್ ಮಾಡ್ತಾನ, ಅವ್ರ ಒಂದು ಆಳ್ ಇರ್ತಾನ, ಅದ್ದಾಸ್ ಅಂತ ಹೇಳಿ ಅವ್ರು ಕರಿತಾನ. ಅವ್ರು ಕರೆದ, ನೋಡಪ್ಪ ಇವಂದ ದ್ವೇಷ ನಮ್ ಜೊತೆಗೆ ಐತಿ, ಅದಿರದಿರ ಇರೋಲ್ದಕ್ಕ ಇವನ್ ಪರಿಸ್ಥಿತಿ ಏನೈತಲ್ಲ ನೋಡೋಕ್ ಆಗ್ಲಾರ್ದಂಗ ಐತಿ. ಇವ್ನಿಗೊಂದ್ ಕೆಲ್ಸ ಮಾಡ, ಒಂದ್ ಸ್ವಲ್ಪ ಈಗ ನೋಡ್ರಿ ಶರ್ಬತ್ ತಗೊಂಡೋಗ, ದ್ರಾಕ್ಷಿದ ಒಂದ್ ಸ್ವಲ್ಪ ಶರ್ಬತ್ ಮಾಡಿ ಅವ್ರು ತಗೊಂಡೋಗ್ ಕುಡಸ ಅಂತ ಹೇಳಿ ಹೇಳ್ತಾರ. ನೋಡ್ರಿ ಇಲ್ಲಿಂತ್ರ ಒಂದು ಫುಲ್ ಏನೈತಲ್ರಿ ಒಂದು ಸಿಚುವೇಶನ್ ಚೇಂಜ್ ಆಗೈತ್ರಿ. ಇಲ್ಲಿಂತ್ರ ಒಂದು ಅಲ್ಲಾಹನ ಒಂದು ಸಹಾಯ ಬರ್ಲಿಕ್ ಪ್ರಾರಂಭ ಮಾಡ್ತೈತಿ. ಇದು ಅದಕ್ಕೆ ಮುಂಚೆ ಅವರು ಒಂದು ದುವಾ ಕೇಳ್ತಾರೆ. ಏನಂತ ಹೇಳಿದ್ರ, ಅಂದ್ರ ಅಲ್ಲಾಹನ್ ಕಡೆ ಒಂದು ಮನಸ್ಸುವಾಗಿ ಒಂದು ಪ್ರಾರ್ಥನೆ ಮಾಡ್ತಾರ. ಎಲ್ಲ ನೀನ್ ಯಾರ ವಶಕ್ಕೆ ನೀನು ಕೊಟ್ಟು ಬಿಟ್ಟಿ, ಯಾರು ಬೇಕಾದ್ ನನಗೆ ಹೊಡ್ಯಾಕ್ ಕುಂತಾರ, ಯಾರೇನಂತಲ್ಲ ಇವ್ರು ಅಪರಿಚಿತರು, ಇವ್ರು ನನಗೆ ಮರ್ಯಾದೆಗೆ ಮಾಡತ್ತಾರ. ನೀನ್ ಇದ್ ಯಾಕೆ ಮಾಡತ್ತಿ ನನ್ ಜೊತೆಗೆ, ನಂದ್ ಏನ್ರ ತಪ್ಪಿದ್ರ ನಾನು ಬಾಳ ಮತ್ತ ಸಂಕಷ್ಟದಾಗ ಅದೀನಿ. ಅಕಸ್ಮಾತ್ ನಿಂದ ಇದು ನನ್ನ ಒಂದು ಪರೀಕ್ಷೆ ನಿಂದ ಇದು ಒಂದು ನನಗೆ ಶಿಕ್ಷೆ ಕೊಡೋದು ನಿನ್ನ ಒಂದು ಪರೀಕ್ಷೆ ಸಲುವಾಗಿ ಅಂತ ಹೇಳಿದ್ರೆ, ನನಗೆ ಇದ್ರ ಬದ್ಲಿ ಒಂದು ದೊಡ್ಡ ಒಂದು ಬಹುಮಾನ ಸಿಗೋದೈತಿ ಮುಂದೆ, ಅದ ನಾನು ಸಹಿಸ್ಕೋಬಲ್ಲೆ. ಆದ್ರೆ ನೀನು ನಂದು ಯಾವುದೇ ತಪ್ಪಿನಿಂದ ಈ ಶಿಕ್ಷೆ ಕೊಡಾಕ್ ಕುಂತಿ ಅಂದ್ರೆ ಮತ್ತೊಂದು ದೊಡ್ಡ ವಿಚಾರ ಮಾಡುವಂತ ಸಂಗತಿ ಇದೆ. ಅದು ಅಂತೇಳಿ ಒಂದು ಪ್ರಾರ್ಥನೆ ಮನಸ್ಸಿಂದ ಹೊರಬರ್ತೈತಿ ನೋವಾಗಿ. ಅವಾಗ ಏನಂತಲ್ರಿ, ಅಲ್ಲಾಹನ ಒಂದು ಅಂತಃಕರಣೆ ಇವ್ರ ಮ್ಯಾಗ ಆಗ್ತದೆ. ಏನಂತ ಹೇಳ್ತಾರೋ ಅವಾಗ ಅವಾಗಿಂತ್ರ ಇವ್ರಿಗೆ ಏನಂತಲ್ರಿ, ಅಲ್ಲಾಹನ ಅಂತ ಒಂದು ಸಹಾಯ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅವಾಗ ಏನ್ ಮಾಡ್ತಾರೆ, ಇವ್ರು ಅದ್ದಾಸ್ ಅನ್ನೋರು ಒಂದು ಗುಲಾಮ, ಉತ್ಬಾ ರಬಿಯ ಗುಲಾಮ ಒಬ್ಬ ಆಳ್ ಏನ್ ಮಾಡ್ತಾರೆ, ಶರ್ಬತ್ ತಗೊಂಡೋಗಿ ಅವ್ರಿಗೆ ಕೊಡ್ತಾರೆ. ಆವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಶರ್ಬತ್ ತಗೊಂಡ್ ಏನೈತಲ್ಲ, ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಅಂತ ಹೇಳಿ ಕುಡಿತಾರ. ಕುಡಿದಾಗ ಅವಾಗ ಆ ಅದ್ದಾಸ್ ಅನ್ನೋ ಒಬ್ಬ ಗುಲಾಮ ಕೇಳ್ತಾನ ನಮ್ಮ ಪ್ರವಾದಿಯವ್ರಿಗೆ, ಏನಂದ್ರಿ ನೀವು ಅಂತ ಹೇಳಿ. ಅವ್ನು ಹೇಳ್ತಾನೆ, ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಅಂತ ಹೇಳಿ ಅಂದೆ ಅಂತ ಹೇಳ್ತಾರ. ಈ ತನಕ ಇಲ್ಲೇ ನಮ್ಮ ಸಂಪ್ರದಾಯ ಅಲ್ಲ, ಇದ್ಯಾರು ಇಲ್ಲೇ ಈ ತರ ಅನ್ನೋಂಗಿಲ್ಲ. ಡೈರೆಕ್ಟ್ ಏನೈತಲ್ಲ ತಿಂತಾರ, ಕುಡಿತಾರ, ಏನು ಅನ್ನಂಗಿಲ್ಲ ಅಂತ ಹೇಳ್ತಾರ. ಆಮ್ಯಾಗ ಅವ್ರು ಅದ್ದಾಸ್ ಕೇಳ್ತಾರ ನಮ್ಮ ಪ್ರವಾದಿಯವ್ರು, ನೀನ್ ಎಲ್ಲಿ ಇರ್ತೀಯಪ್ಪ ಅಂತ ಹೇಳಿ. ಅವ್ರು ಹೇಳ್ತಾರ, ನಾನು ನಸ್ರಾನಿ, ನಾನು ಇದ್ರಾಗ ಇರ್ತೇನೆ, ನೈನ್ವಾದಾಗ ಇರವ ನಾನು ಅಂತ ಹೇಳ್ತಾರ. ನೈನ್ವಾದ ಯೂಸುಫ್ ಬಿನ್ ಮತ್ತ ಅಂತ ಹೇಳ್ತಾರ. ಆಮ್ಯಾಗ ಅವ್ರು ಆಶ್ಚರ್ಯ ಆಗ್ತೈತ್ರಿ ಇವಂಗ ಗುಲಾಮಗ ಅದ್ದಾಸ್ಗ್, ಅಲ್ರಿ ನಿಮ್ಗೆ ಹೆಂಗ್ ಗೊತ್ತ ಯೂನುಸ್ ಬಿನ್ ಮತ್ತ ನಿಮ್ಗೆ ಹೆಂಗ್ ಗೊತ್ತ ಅಂತ. ನನಗೆ ಹೆಂಗ್ ಗೊತ್ತ ಅಂತ ಹೇಳಿದ್ರೆ ನಮ್ಮ ತಮ್ಮ ಅವ ಅಂತಾರ. ನಾನು ನಬಿ ಇದೀನಿ, ಅವನು ನಬಿ ಇದ್ದ ಅಂತ ಹೇಳ್ತಾನ. ಅಷ್ಟ್ ಹೇಳೋದ ತರ ಇತ್ತ. ಆ ಗುಲಾಮ್ ಏನೈತಲ್ರಿ, ಅವ್ರ ಕೈ ಹಿಡಿದ ಚುಂಬಸಾಕ್ ಚಾಲೂ ಮಾಡ್ತಾನೆ. ಅವ್ರಗ ಅದನ್ನ ಎಲ್ಲ ನಿಂತು ನೋಡ್ತಿರ್ತಾರ ಇವ್ರು, ಉತಬಾ ಮತ್ತು ರಬಿಯಾ. ನೋಡ ಈಗ ನಮ್ಮ ಆಳಮಗಂದು ತಲೆ ಕೆಡಿಸಿದ್ರು ನೋಡಿ ಇವ್ರು, ಇವನು ಕೆಲಸದಿಂದ ಹೋದ, ಈಗ ಇವ್ರ ಮ್ಯಾಗ ಏನ್ ಮಾಯ್ತಲ್ಲ ಜಾದು ಮಾಡಿದ್ರಿ ಇವ್ರ ಅಂತ ಹೇಳ್ತಾನ. ಆಮ್ಯಾಗ ಇವ್ರ ಏನಾಯ್ತಲ್ಲ ಎಲ್ಲ ನಮ್ಮ ಆಳೇನೈತಲ್ಲ ಇಸ್ಲಾಂ ಅದು ಸ್ವೀಕಾರ ಮಾಡಿ ಅವ್ರದ್ದು ಬರ್ತಾನೆ. ಬಂದ ಅವ್ರು ಇವ್ರ ತೋಟಕ್ ಬಂದ್ ಕೊಡಿ ವಾಪಸ್. ಇವ್ರು ಕೇಳ್ತಾರ ಆಳಗೆ, ನೀ ಏನ್ ಮಾಡತ್ತಿದ್ದಿ, ಅವ್ರದ ಕೈ ಹಿಡಿದದು ಚುಮ್ಸಾಕ್ ಕುಂತಿದ್ದಿ ಅಂತ ಹೇಳಿ ಕೇಳ್ತಾರ. ಇಲ್ರಿ ದನಿಯಾರ ಮಾಲಕರ, ಇವನು ಈ ಜಗತ್ತಿನಾಗ ಎಲ್ಲಕ್ಕಿಂತ ಶ್ರೇಷ್ಠ ಒಬ್ಬ ವ್ಯಕ್ತಿ ಯಾರ ಅದಾನಂದ್ರ ಅವರ ಶ್ರೇಷ್ಠ ವ್ಯಕ್ತಿ ಅಂತ ಹೇಳ್ತಾರ. ನಿನಗೆ ಹೆಂಗ್ ಗೊತ್ತ ಅಂತ ಹೇಳ್ತಾರ. ಇಲ್ರಿ ನಿಮ್ಗೆ ಗೊತ್ತಿಲ್ಲ, ಇವನು ನಬಿ ಅದಾರ ಅವ್ರ ಅಂತ ಹೇಳ್ತಾರ. ಆತು ನಿಂದು ತಲೆ ಕಡಿಸಿದ್ರ ಅಂತ ಹೇಳಿ ಸುಮ್ನಾಗ್ತಾರ. ಈ ತರ ಏನೈತಲ್ರಿ, ಸ್ವಲ್ಪ ಅವ್ರಗ ಸ್ವಲ್ಪ ಆರಾಮ್ ಅನ್ಸಿದ್ಮ್ಯಾಗ ಅವ್ರ ಏನ್ ಮಾಡ್ತಾರ, ಅಲ್ಲಿಂತ್ರ ಒಂದ್ ಕರ್ನೂಲ್ ಅಂತ ಹೇಳಿ ಒಂದು ಜಾಗ ಐತಿ, ಅಲ್ಲಿ ಮಠ ಮುಟ್ಟಿರ್ತಾರ. ಅವಾಗ ಜಿಬ್ರೈಲ್ ಸಲಾಮ್ ಒಬ್ಬ ಗುಡ್ಡದ ದೇವದೂತರನ್ನ ಕರ್ಕೊಂಡು ಬರ್ತಾನ. ಅವ್ರ ಹೆಸರು ಏನಂತ ಹೇಳಿದ್ರ, ಆ ದೇವದೂತರ ಹೆಸರು ಏನಂತ ಹೇಳಿದ್ರ ಮಲ್ಕಲ್ ಜಿಬಾಲ್ ಅಂತ ಹೇಳಿ. ಅವ್ರು ಕರ್ಕೊಂಬಂದ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಮುಂದೆ ನಿಲ್ಲಿಸ್ತಾರ. ನೋಡ್ರಿ ಅಲ್ಲಾಹನ ಆಜ್ಞೆ ಆಗೈತಿ ಈಗ. ಅಕಸ್ಮಾತ್ ನೀವ್ ಹೇಳಿದ್ರ ಈ ತಾಯಿಪ್ನ 2 ಗುಡ್ಡನು ಕೂಡಿಸಿ ಅವ್ರನ್ನ ತಲ ನುಚ್ಚು ನೂರು ಮಾಡ್ಬಿಡ್ತೇನೆ ನಾನು. ಇವ್ರು ಬಂದಾರ ಒಂದು ಗುಡ್ಡದ ದೇವದೂತರ, ಹೇಳ್ರಿ ನೀವು ಆಜ್ಞೆ ಕೊಡ್ರಿ ಅಂತ ಹೇಳ್ತಾರ. ಅವಾಗ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರು ಒಂದ್ ಸ್ವಲ್ಪ ವಿಚಾರ ಮಾಡಿ, ಇರ್ಲಿ ಬೇಡ,
ಅವ್ರಿಗೇನ್ ಮಾಡ್ಬೇಡ್ರಿ, ಇವ್ರು ಇಸ್ಲಾಂ ಸ್ವೀಕಾರ ಮಾಡ್ಲಿಕ್ರು ಅಡ್ಡಿಯಿಲ್ಲ. ಇವ್ರಿಂದ ಬರುವಂತ ನೆಕ್ಸ್ಟ್ ಪೀಳಿಗೆ ಅವ್ರನ್ನಾದ್ರೂ ಒಂದು ಇಸ್ಲಾಮನ್ನ ಸ್ವೀಕಾರ ಮಾಡ್ತಾರೆ, ಬ್ಯಾಡ್ರಿ ಅಂತ ಹೇಳಿ ಹೇಳ್ತಾರ. ಆ ಕೊನೆಗೆ ಒಂದ್ ಇದ್ರ ಜಗದಾಗ ಬರ್ತಾರ. ಎಲ್ಲಂತ ಹೇಳಿದ್ರ ವಾದಿಯ ನಕಲಾದಾಗ ಬಂದ ರಾತ್ರಿ ಕಳೀತಾರ. ರಾತ್ರಿ ಕಳೆದ ಅಲ್ಲಿ ಒಂದು ಬೆಳಗಿನ ನಮಾಜಿಗೆ ನಿಲ್ತಾರ. ಯಾರು ಇಬ್ರು ಇರ್ತಾರಲ್ಲ, ಇಬ್ರು ನಿಲ್ತಾರ. ಯಾವಾಗ್ಲೂ ಒಂದು ನಮ್ಮ ಪ್ರವಾದಿಯವ್ರದ್ದು ಒಂದು ರೂಢಿ ಏನಿರ್ತದ ಅಂತ ಹೇಳಿದ್ರ, ಬೆಳಗಿನ ನಮಾಜಿನ್ಯಾಗ ಒಂದು ದೊಡ್ಡ ದೊಡ್ಡ ಸೂರಾನ್ನು ಓದ್ತಿರ್ತಾರ. ಅವಾಗ ದೊಡ್ಡ ಸೂರ ಓದಬೇಕಾರ ಅಲ್ಲಾಹ್ ತಾಲಾ ಏನ್ ಮಾಡ್ತಾನ, ಒಂದು ಜಿನ್ ಅಂತ ಹೇಳುವಂತ ಒಂದು ಒಂದು ಗ್ರೂಪ್ ಅನ್ನ ಅವ್ರ ಕಡೆ ನಮಾಜ್ ನಡೆಯುವಂತ ಜಾಗದಾಗ ಕಳಿಸ್ತಾನ. ಕಳಿಸಿ ಕುರಾನನ್ನ ಕೇಳಿಸ್ತಾನ. ಈ ಇದನ್ನ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಅಲ್ಲಾಹ್ ತಾಲಾ ಏನೈತಲ್ಲ, ಸೂರ್ಯ ಅಹ್ಕಾಫ್ ಒಳಗೆ ಏನೈತಲ್ಲ ಇದರ ವಿವರಣೆಯನ್ನ ಕೊಡ್ತಾನ. ಏನಂತ ಹೇಳಿದ್ರೆ, ನೀವು ವಾದಿಯ ನಕಲಾದಾಗ ನಮಾಜ್ ಮಾಡಕ್ ಕುಂತಾಗ ನಿಮ್ಮ ಕೂಟ ಒಂದು ಜಿನ್ನಿನ ಒಂದು ಗುಂಪನ್ನ ಕಳಿಸಿದ್ದೆ. ಅವರು ಬಂದು ನಿಮ್ಮ ಕುರಾನನ್ನ ಕೇಳಿ ಅವರು ತಮ್ಮ ಸಮಾಜದ ಕಡೆ ಹೊಳ್ಳಿ ಹೋಗ್ಯಾರ, ಧರ್ಮದ ಅನುಯಾಯಿಗಳಿಗಾಗಿ ಅಂತ ಹೇಳಿ ಹೇಳ್ತಾರ. ಅಂದ್ರ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಏನ್ ತಿಳ್ಸಾಕ್ ಪ್ರಯತ್ನ ಮಾಡಕ್ ಕುಂತಾರ ಅಂತ ಹೇಳಿದ್ರ ಅಲ್ಲ, ನೀವೇನೈತಲ್ರಿ ಮನಸ್ಸು ಸಣ್ಣ ಮಾಡ್ಕೋಬೇಡ್ರಿ. ನಿಮ್ ಜೊತೆಗೆ ನಿಮ್ ಹೇಳಿದ್ದ ಒಂದು ಇಸ್ಲಾಂ ಆಹ್ವಾನಕ್ಕೆ ಇವರು ಸ್ವೀಕಾರ ಮಾಡಕ್ ಕುಂತಿಲ್ಲ ಅಂತ ಹೇಳಿದ್ರೆ ಇದು ಅವ್ರದ್ದು ದುರ್ದೈವ. ನಿಮ್ ಜೊತೆಗೆ ನನ್ನ ದೇವದೂತರು ಅದಾರ, ನನ್ನ ಅಲ್ಲೊಬ್ರು ಇಲ್ಲೊಬ್ರು ಇವ್ರು ಅದಾರ, ದಾಸರು ಅದಾರ. ಅವ್ರು ಇಸ್ಲಾಂ ಸ್ವೀಕಾರ ಮಾಡಕ್ ಕುಂತಾರಲ್ಲ. ಅಂದ್ರೆ ಈಗ ನೋಡ್ರಿ, ಅಷ್ಟು ತಾಯಿಫ್ ಹೋದ್ರೆ ಯಾರು ದೊಡ್ಡ ದೊಡ್ಡ ಸರ್ದಾರ್ಗಳಿದ್ರು, ಯಾರು ಇಸ್ಲಾಮನ್ನ ಸ್ವೀಕಾರ ಮಾಡ್ಲಿಲ್ಲ. ಅದ್ದಾಸ್ ಅನ್ನೋ ಒಬ್ಬವ ಆಳಿದ್ದ, ಅವ ಕರೆ ಇಸ್ಲಾಂ ಸ್ವೀಕಾರ ಮಾಡಿದ. ಆಮೇಲೆ ಮುಂದೆ ಬಂದ ಕೂಡಲೇ ನಮ್ಮ ಅಲ್ಲಾಹನ ದೇವದೂತರು ಬಂದ್ರು, ಗುಡ್ಡದ ಒಂದು ದೇವದೂತರ. ಅವರು ಇದನ್ನ 2 ಗುಡ್ಡ ಹೊಡಿತೀನಿ ಅಂತ ಹೇಳಿದ್ರೆ ಅಂದ್ರ ಇದು ಏನ್ ಹೇಳಾಕುಂತಂತ ಅಲ್ಲಾ ಇವ್ರಿಗೆ ತಿಳ್ಸಾಕುಂತಾನ ಅಂತ ಹೇಳಿದ್ರೆ, ನಿಮ್ಮ ಜೊತೆಗೆ ನನ್ನ ಎಲ್ಲಾ ಸೃಷ್ಟಿ ಎಲ್ಲಾ ಜೀವಿಗಳು ಅದಾವ. ಜಿನ್ ಅದಾರೆ, ನಿಮ್ ಜೊತೆಗೆ ದೇವದೂತರು ಅದಾರೆ, ನಿಮ್ ಜೊತೆಗೆ ಅಲ್ಲೆಲ್ಲೆಲ್ಲ ನನ್ನ ಸಂಸಬ್ ದಾಸರು ಅದಾರೆ. ನೀವೇನಂತಲ್ಲ ಮನಸ್ಸು ಸಣ್ಣ ಮಾಡ್ಕೋಬೇಡ್ರಿ ಇಂಥ ಎಲ್ಲ ಸಂದರ್ಭಗಳಾದಾಗ ಅಂತೇಳಿ ಅಲ್ಲಾ ಅವ್ರ ಮುಂದೆ ಸ್ವಂತನ ಹೇಳಿದ. ಕಣಿಗೆ ಏನ್ ಮಾಡಿದ್ರಿ ಇವ್ರ, ಅಲ್ಲಿಂತ್ರ ವಾಪಸ್ ಬಂದ್ ಗಾರಿ ಹೀರಾದಾಗ ನಿಂತ್ರ. ಈಗ ಇಲ್ಲಿಂತ್ರ ಮಕ್ಕದಾಗ ಹೋಗಕ್ಕೆ ಅವ್ರಿಗೆ ಎಂಟ್ರಿ ಇಲ್ಲಲ್ರಿ. ಅಲ್ಲಿ ಹೋದ್ರ ಒಂದು ಸಾವಿನ ಒಂದು ಘೋಷಣೆ ಆಗ್ಬಿಟ್ಟೈತಿ. ಅದಕ್ಕೆ ಏನ್ ಮಾಡ್ತಾರ, ಜೈದ್ ಬಿನ್ ಹಾರಿಸ್ ರಲಿಯಲ್ಲಾಹು ತಆಲಾ ಅನ್ಹು ಅವ್ರಿಗೆ ಕಳಿಸ್ತಾರ, ಹೋಗ್ರಿ ಮಕ್ಕಕ್ಕೆ ಹೋಗ್ರಿ, ನನ್ನ ರಕ್ಷಣೆಗೆ ಯಾರಿಗಾರ ತೋದ್ರ ನಂದು ಕೇಳ್ಬರ್ರಿ ಅಂತ ಹೇಳ್ತಾರ. ಅವಾಗ ಹೋಗಿ ಒಂದು ಕಬೀಲದವ್ರಿಗೆ 2 ಕಬೀಲದವ್ರಿಗೆ ಜನಾಂಗದವ್ರು ಕೇಳ್ತಾರೆ. ಅವ್ರ ಕಡೆಯಿಂದ ಏನ್ ಉತ್ತರ ಬರ್ತೈತೆ ಅಂತ ಹೇಳಿದ್ರೆ, ಇಲ್ರಿ ನಾವು ನಿಮ್ಗೆ ರಕ್ಷಣೆ ಕೊಡಕ್ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಕೊಲೆಯ ಘೋಷಣೆ ದೊಡ್ಡ ದೊಡ್ಡ ಜನಾಂಗದವ್ರು ಮಾಡ್ಯಾರ. ನೀವು ಈ ತರ ಒಂದು ಘೋಷಣೆ ಮಾಡಿದಾಗ ನಾವು ಸಣ್ಣ ಜನಾಂಗದವ್ರು ನಿಮ್ಗೆ ರಕ್ಷಣೆ ಕೊಡಕ್ ಸಾಧ್ಯ ಇಲ್ಲ. ನೀವೇನ್ ಮಾಡ್ರಿ, ಬೇರೆ ಯಾರಿಗಾರ ನೋಡ್ರಿ ಅಂತ ಹೇಳ್ತಾರ. ಅವಾಗ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರು ಏನ್ ಮಾಡ್ತಾರ, ಒಂದು ಜನಾಂಗ ಇರ್ತೈತ್ರಿ, ಅವ್ರ ಹೆಸರು ಏನಂತ ಹೇಳಿದ್ರೆ ಮುತಿಮ್ ಬಿನ್ ಅದಿ ಅಂತ ಹೇಳಿ ಇರ್ತಾರ. ಅವ್ರ ಕಡೆ ಜೈದ್ ಬಿನ್ ಹಾರಿಸ್ ರಲಿಯಲ್ಲಾಹು ತಆಲಾ ಅನ್ಹು ಅವ್ರಿಗೆ ಕಳಿಸ್ತಾರ. ಅವಾಗ ಮುತಿಮ್ ಬಿನ್ ಅದಿ ಅವ್ರಿಗೆ ಒಂದು ದೊಡ್ಡ ಒಂದು ಸಂತೋಷ ಸುದ್ದಿ ಆಗ್ತೈತ್ರಿ. ಯಾಕಂತ ಹೇಳಿದ್ರೆ ಇದು ಒಂದು ದೊಡ್ಡ ಗೌರವಾನ್ವಿತ ಒಂದು ಕಾರ್ಯ. ನಾನೇನೈತಲ್ಲ ಬನು ಹಾಶಿಮ್ನವ್ರ ರಕ್ಷಣೆ ಕೊಡಾತೇನೆ ಅಂತ ಹೇಳಿದ್ರೆ ಅವ್ರಿಗೂ ಒಂದು ದೊಡ್ಡ ಗೌರವದ ವಿಷಯ ಅಲ್ಲ. ಅವ್ರ ಸಲುವಾಗಿ ಅವನಂತರ ತಯಾರಾಗ್ತಾರ. ಆಯ್ತು ಅವ್ರು ಬರ್ರಿ ಅಂತ ಹೇಳ್ತಾರ ಅವ್ರು. ಅವಾಗ ಪ್ರವಾದಿ ಅವ್ರು ಹೇಳಿ ಕಳಿಸ್ತಾರ, ನಾನು ಬರೋಂಗಿಲ್ಲ, ನೀನ್ ಬರ್ಬೇಕು ನನ್ನ ಕಡೆ, ಬಂದು ನನಗೆ ಇಲ್ಲಿಂದ ತಗೊಂಡು ಹೋಗ್ಬೇಕು. ಅಕಸ್ಮಾತ್ ನಾನು ಮಕ್ಕದಾಗ ಹಂಗ ಎಂಟ್ರಿ ಮಾಡಿದೆ, ಯಾರು ಬಂದ್ರೆ ನನಗೆ ಕೊಲೆ ಮಾಡಿದ್ರಂದ್ರೆ ನೀನು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಿ. ಅದಕ್ಕೆ ನೀನ್ ನನ್ನ ಕಡೆ ಬಂದು ನಾನು ಇಲ್ಲಿಂದ ನಾನು ಕರ್ಕೊಂಡು ಹೋಗ್ಬೇಕಂತ ಹೇಳ್ತಾನ. ಅವಾಗ ಮುತಿಮ್ ಬಿನ್ ಅದಿ ಏನ್ ಮಾಡ್ತಾನ್ರಿ, ತನ್ನ 6 ಮಕ್ಕಳನ್ನ ಕರ್ಕೊಂಡು ಎಲ್ಲಾ ಶಸ್ತ್ರಾಸ್ತ್ರಗಳು ತಗೊಂಡು ಅವ್ರ ನಡು ಹಾಕೊಂಡು ಸುತ್ತಾರ್ದು ನೂರಂದ್ರ ಕರ್ಕೊಂಡು ಮಕ್ಕದಾಗ ಬಂದು ಖಾನೆ ಕಾಬಾದಾಗ ಬಂದು ಹೇಳ್ತಾರ, ನಾನೇನಂತಲ್ಲ ಪ್ರವಾದಿ ಅವ್ರ ರಕ್ಷಣೆ ಕೊಡಾಕ್ ಕುಂತೀನಿ. ಅವ್ರಿಗೆ ಯಾರು ಏನಾರ ನುಕ್ಸಾನ್ ಮಾಡಿದ್ರಂದ್ರೆ ನಾನು ಅವ್ರಿಗೇನೈತಲ್ಲ ಬಿಡೋಂಗಿಲ್ಲ ಅಂತ ಹೇಳಿ ಹೇಳ್ತಾರ. ಅವಾಗ ಅಲ್ಲಿಂತ್ರ ಇವ್ನು ಓಡಿ ಬರ್ತಾನ್ರಿ, ಅಬು ಜಹಲ್ ಬಂದು, ನೀ ಏನು ರಕ್ಷಣೆ ಅಷ್ಟ ಕೊಡಾತೇನು ಮತ್ತೆ ಇಸ್ಲಾಂ ಸ್ವೀಕಾರ ಮಾಡಿ ಅಂತ ಹೇಳ್ತಾನ. ಇಲ್ಲ, ನಾನು ಇಸ್ಲಾಂ ಏನು ಸ್ವೀಕಾರ ಮಾಡಿಲ್ಲ, ಬರೀ ರಕ್ಷಣೆ ಅಷ್ಟ ಕೊಡಾತೀನಿ. ಹೌದನ, ಹಂಗಾದ್ರೆ ಆಯ್ತು, ರಕ್ಷಣೆ ಕೊಡಾತಾರ ಅಷ್ಟ ರಕ್ಷಣೆ ಕೊಡ, ನಾನ್ ತಿಳ್ಕೊಂಡೆ ಮತ್ ನೀನು ಕೆಲಸದಿಂದ ಹೋದಿ ಅಂತ ತಿಳ್ಕೊಂಡೆ ನಾನು ಅಂತ ಹೇಳ್ತಾರ.
ಅಂದ್ಕೂಡ್ಲೆ ಇಷ್ಟೆಲ್ಲ ಆದ್ಮೇಲೆ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಏನಂತಾರೆ ಮನಿಗೆ ಬಂದ ಸೇರ್ತಾರ. ನೋಡ್ರಿ ಇದು ಕೊನೆಗೆ ಇದ್ರ ತಾತ್ಪರ್ಯ ಏನಂತ ಹೇಳಿದ್ರ ಅಲ್ಲಾ ಇದ್ರೊಳಗೆ ನಮ್ಗೊಂದು ಮೆಸೇಜ್ ಏನ್ ಸಿಗ್ತದೆ ಅಂತ ಹೇಳಿದ್ರ ನೋಡ್ರಿ, ಕುರಾನನ್ನ ಕೇಳಿ ಒಂದು ಜಿನ್ಗಳ ಒಂದು ಗುಂಪು ಅದು ಧರ್ಮದ ಒಂದು ಕೆಲಸ ಮಾಡೋ ಸಲುವಾಗಿ ತನ್ನ ಸಮಾಜದ ಕಡೆ ಹೋಗೈತಿ. ಒಂದು ಸಲ ಕುರಾನ್ ಕೇಳಿದ ಸಲುವಾಗಿ. ಆದ್ರ ನಮ್ಮ ಇವತ್ತಿನ ಅಲಿಮ್ಗಳದಾರ, ಧರ್ಮ ಪಂಡಿತರದಾರ, ಅವ್ರು 7 ವರ್ಷ ಈ ಧರ್ಮದ ಒಂದು ಆ ಅಧ್ಯಯನ ಮಾಡಿ ಬಂದ ಸರಿಯಾಗಿ ಕೆಲಸ ಮಾಡಾಕ ನಿಲ್ಲಂಗಿಲ್ಲ. ಬಂದ್ ಏನಾಯ್ತಲ್ಲ ಒಂದು ಶೇವಿಂಗ್ ಗಿವಿಂಗ್ ಮಾಡ್ಕೊಂಡು ಪ್ಯಾಂಟ್ ಗಿಂಟ್ ಹಾಕೊಂಡು ಅಡ್ಡಾಡಕ್ ಪ್ರಾರಂಭ ಮಾಡ್ತಾರ. ನಮ್ಮಂದ್ರ ಮನಸ್ಥಿತಿಗಳು ಕುರಾನ್ ಕೇಳಿ ಬದಲಾಗ್ತಾ ಇಲ್ಲ ಅಂತ ಹೇಳಿದ್ರೆ ಇವ್ರ ಅಧ್ಯಯನ ಸರಿತಾಗಿ ನಡೀತಾ ಇಲ್ಲ ಅಂತ ಹೇಳೋ ಅನ್ನುವಂತ ಒಂದು ಅರ್ಥ. ಅದ್ರ ಸಲುವಾಗಿ ಏನೈತಲ್ಲ ನಾವು ಕುರಾನನ್ನ ಸರಿಯಾಗಿ ಕಲಿತು ಅದರಲ್ಲಿರುವಂತಹ ಒಂದು ಸಂದೇಶ ಬೇರೆಯವರ ಕಡೆ ಮುಟ್ಸೋದು ನಮ್ಮ ಉದ್ದೇಶ ಆಗ್ಯದ. ಆಮೇಲೆ ಇದ್ರ ಮುಂದಿನ ಭಾಗದಾಗ ನಾವೇನೈತಲ್ಲ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದು ಮೆಹರಾಜದ ಸಫರ್ ಮಾಡ್ಯಾರಲ್ಲ ಆ ಯಾತ್ರೆ ಬಗ್ಗೆ ಏನೈತಲ್ಲ ನಾವು ತಿಳ್ಕೊಳ್ಳೋಣ.